ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನಿವತ್ತು ಮಕರ ಸಂಕ್ರಾಂತಿಯ ಬಗ್ಗೆ, ಪೂಜೆಯ ಬಗ್ಗೆ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಪವಿತ್ರ ದಿನವೇ ಮಕರ ಸಂಕ್ರಾಂತಿ. ಜನವರಿ 14, 2026 ಬುಧವಾರ ಈ ದಿನ ಉತ್ತರಾಯಣ ಪ್ರಾರಂಭವಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ಪ್ರಾತಃಕಾಲ ಬೆಳಗ್ಗೆ 5:30ರಿಂದ 7:30. ಸ್ನಾನ ಮತ್ತು ಶುದ್ಧತೆ. ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಶುಭ. ಸ್ವಚ್ಛವಾದ ಬಟ್ಟೆ, ಮನೆಯ ಮುಂದೆ ರಂಗೋಲಿ ಹಾಕಬೇಕು. ಸೂರ್ಯದೇವರ ಪೂಜೆ ಮಾಡಬೇಕು. ತಾಮ್ರದ ಪಾತ್ರೆಯಲ್ಲಿ ನೀರು, ಅಕ್ಕಿ, ಹೂವು, ಕುಂಕುಮ ಸೇರಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು. ಮಂತ್ರ ಓಂ ಸೂರ್ಯಾಯ ನಮಃ ಅಂತ 21 ಬಾರಿ ಹೇಳಿ ಸೂರ್ಯ ನಮಸ್ಕಾರ ಮಾಡುವುದು ಬಹಳ ಶುಭ. ಮನೆ ದೇವರ ಪೂಜೆ, ದೀಪ, ಹೂವು, ನೈವೇದ್ಯ ಅರ್ಪಿಸಬೇಕು. ನೈವೇದ್ಯಕ್ಕೆ ಸಕ್ಕರೆ, ಅಚ್ಚು, ಎಳ್ಳು, ಬೆಲ್ಲ, ಪಾಯಸ, ಪೊಂಗಲ್ಲು. ಎಳ್ಳು ಬೆಲ್ಲ, ಕಡಲೆಕಾಯಿ, ಕೊಬ್ಬರಿ ಸೇವಿಸಿ ಎಳ್ಳು ಬೆಲ್ಲ ತಯಾರಿಸಿ ದೇವರಿಗೆ ಅರ್ಪಿಸಬೇಕು. ನಂತರ ಬಂಧು ಸ್ನೇಹಿತರಿಗೆ ಹಂಚಬೇಕು. ಗೋಪೂಜೆ ಮಾಡಬೇಕು. ಹಸುವಿಗೆ ಹೂವು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಕಬ್ಬು, ಹುಲ್ಲು, ಆಹಾರ ನೀಡಬೇಕು. ಕುಟುಂಬದೊಂದಿಗೆ ಊಟ, ಪೊಂಗಲ್, ಪಾಯಸ, ಸಿಹಿ ಖಾರ ಮಾಡಬೇಕು. ಸಂಜೆಯ ಸಮಯ ದೀಪಾರಾಧನೆ ಮಾಡಿ ಮನೆಯ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಸಕ್ಕರೆ, ಅಚ್ಚು ಮತ್ತು ಎಳ್ಳು ಬೆಲ್ಲವನ್ನು ಕೊಡಬೇಕು. ಹೊಸ ಆರಂಭ, ಶುಭ ಶಕ್ತಿ, ಸಮೃದ್ಧಿ ಜೀವನಕ್ಕಾಗಿ ಮಕರ ಸಂಕ್ರಾಂತಿಯ ದಿನ ನಿಮ್ಮ ಬದುಕಿಗೆ ಬೆಳಕು ತರಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.